ಇನ್ನು ಕೆರೆ ಇಲ್ಲದೆ ಇದ್ರೂ ಕೂಡ ಅಭಿವೃದ್ಧಿ ನೆಪದಲ್ಲಿ ಹಗಲು ದರೋಡೆ ನಡೆಸ್ತಾ ಇರುವಂತಹ ಘಟನೆ ಬಪ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದ್ದು ಈ ಅಕ್ರಮ ಬಯಲಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಬಪ್ಪುರದಲ್ಲಿ ಕೆರೆ ಅಭಿವೃದ್ಧಿ ನೆಪದಲ್ಲಿ 4,9,00,000 ರೂಪಾಯಿ ಅಕ್ರಮ ನಡೆದಿದೆ ಎನ್ನಲಾಗಿದ್ದು ನಿವೃತ್ತ ಇಂಜಿನಿಯರ್ ಎಂಎನ್ ಪಾಟೀಲ್, ಜೆಇ ಕಾಶಿರಾಯ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾಗಿದ್ದ ಅಬ್ದುಲ್ ಗನಿ ಅಬ್ಬಾಸ್ ಅಲಿಯಿಂದ 4.9 ಕೋಟಿ ರೂಪಾಯಿ ಅಕ್ರಮ ಹಣ ವಸೂಲಿ ಮಾಡುವಂತೆ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. 2018 ಡಿಸೆಂಬರ್ 18ರಂದು ಆದೇಶಿಸಿದಂತಹ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಾಗಿತ್ತು. ಆದರೆ ಹಣ ವಸೂಲಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇನ್ನೂ ಕೂಡ ಮುಂದಾಗಿಲ್ಲ. ಇನ್ನೂ ಆದೇಶದ ಪ್ರತಿ ಸಿಕ್ಕಿಲ್ಲ ಅಂತ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇಲ್ಲದ ಕೆರೆಗೆ ಕೋಟಿ ಹಣವನ್ನ ದೋಚಿರುವಂತಹ ಅಕ್ರಮ ಪ್ರಕರಣ ಇದು. ಕೆರೆ ಇಲ್ಲದೆ ಇದ್ರೂ ಕೂಡ ಅಭಿವೃದ್ಧಿ ನೆಪದಲ್ಲಿ ಹಗಲು ದರೋಡೆ ನಡೆಸಲಾಗಿದ್ದು ಬಪ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಅಕ್ರಮ ಬಯಲಾಗಿದೆ. ಇದು ಕೆರೆ ಇಲ್ಲದಿದ್ರೂ ಕೂಡ ಅಭಿವೃದ್ಧಿ ನೆಪದಲ್ಲಿ ಕೆರೆಯ ಹೆಸರಲ್ಲಿ ಹಣ ನುಂಗೋದಿಕ್ಕೆ ಪ್ರಯತ್ನ ಪಟ್ಟಂತಹ ಅಧಿಕಾರಿಗಳ ಕತೆ ಇದು. ಹಣ ನುಂಗಿರುವಂತಹ ಅಧಿಕಾರಿಗಳ ಕತೆ ಅಂತ ಹೇಳಲಾಗಿದ್ದು ರಾಜ್ಯ ಸರ್ಕಾರದ ಆದೇಶವನ್ನು ಯಾಕೆ ಇನ್ನೂ ಕೂಡ ಅಧಿಕಾರಿಗಳು ಪಾಲನೆ ಮಾಡ್ತಿಲ್ಲ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್. ಸಿದ್ದು ಬಿರಾದಾರ್, ಈಗ ರಾಜ್ಯ ಸರ್ಕಾರದ ಆದೇಶ ಇದ್ರೂ ಕೂಡ ಯಾಕೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ? ಏನ್ ಅಕ್ರಮ ಇದು? ಸುಕನ್ಯಾ, ಈಗಾಗಲೇ ರಾಯಚೂರು ಜಿಲ್ಲೆಯಾದ್ಯಂತ ಪ್ರತಿ ಬೇಸಿಗೆ ಸಂದರ್ಭದಲ್ಲೂ ಸಹ ಬೇಸಿಗೆ ಬಂತಂದ್ರೆ ಸಾಕು ಅಧಿಕಾರಿಗಳಿಗೆ ಹಣ ಕೊಳ್ಳೆ ಹೊಡೋದಕ್ಕೆ ಒಂದು ಸುಗ್ಗಿ ಕಾಲಾಗಿ ಪರಿವರ್ತನೆ ಆಗ್ತಾ ಇದೆ ಹೇಳಬೇಕಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಘಟನೆ ಅಂತ ಹೇಳಬೇಕಾಗುತ್ತೆ. ಸಿನ್ನೂರು ತಾಲೂಕಿನ ಬಪ್ಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಟೂರು ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಆ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡತಕ್ಕಂಥ ಸಲುವಾಗಿ ಹೊಸದಾಗಿ ಕೆರೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ 4,9,00,000 ರೂಪಾಯಿ ಬಿಡುಗಡೆ ಮಾಡಿತ್ತು. ಆದ್ರೆ ಕೆರೆ ನಿರ್ಮಾಣ ಮಾಡದೇನೆ ಅದೇ ಗ್ರಾಮದ ಸುಗ್ಗಯ್ಯ ಅಂತಕ್ಕಂಥ ರೈತನ ಜಮೀನಲ್ಲಿ ಇದ್ದಂತ ಒಂದು ಹಳೆಯ ಸಿಕ್ಕದಾದ ಕೆರೆಯನ್ನ ತೋರಿಸಿ ಈ ಹೊಸ ಕೆರೆ ನಿರ್ಮಾಣ ಮಾಡಿದೀವಿ ಅಂತಕ್ಕಂಥ ಬೋಗಸ್ ದಾಖಲೆ ಸೃಷ್ಟಿ ಮಾಡಿ 4,9,00,000 ರೂಪಾಯಿನ ಅಧಿಕಾರಿಗಳು ಜೇಬಿಗಿಳಿಸಿರ್ತಕ್ಕಂಥದ್ದು ತನಿಖೆಯಿಂದ ಬಯಲಾಗಿದೆ. ಈಗಾಗಲೇ ಉಪಲೋಕಾಯುಕ್ತರು ಇದರ ಬಗ್ಗೆ ಸಮಗ್ರವಾದ ತನಿಖೆ ನಡೆಸಿದ್ರು. ಜಿಲ್ಲಾ ಪಂಚಾಯತ್ ಪ್ರಾಜೆಕ್ಟ್ ಡೈರೆಕ್ಟರ್ ಶರಣಬಸವ ಅವರು ಸಹ ಈ ಬಗ್ಗೆ ಸಮಗ್ರವಾದ ತನಿಖೆ ನಡೆಸಿ ಲೋಕಾಯುಕ್ತರಿಗೆ ವರದಿ ಕೊಡ ಸಲ್ಲಿಸಿದ್ರು. ಲೋಕಾಯುಕ್ತರು ಸಮಗ್ರವಾಗಿ ವರದಿಯನ್ನು ಪರಿಶೀಲಿಸಿದ ನಂತರ ಆರೋಪಿತ ಅಧಿಕಾರಿಗಳು ವಿಚಾರಣೆ ನಡೆಸಿದ ನಂತರ ಎಲ್ಲವೂ ಅಕ್ರಮ ಸಾಬೀತಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಡಿಸೆಂಬರ್ 19ಕ್ಕೆ 2018 ಡಿಸೆಂಬರ್ 19ಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಿ ಈ ಎಲ್ಲಾ ಹಣವನ್ನ ಅಧಿಕಾರಿಗಳಿಂದ ಆರೋಪಿತ ಅಧಿಕಾರಿಗಳಿಂದ ವಸೂಲಿ ಮಾಡ್ಬೇಕಂತ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರವು ಕೂಡ ಈ ಹಣವನ್ನು ವಸೂಲಿ ಮಾಡ್ಬೇಕಂತ ಹೇಳಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಆದೇಶ ಕೂಡ ಹೊರಡಿಸಿದೆ. ಇಷ್ಟಾದ್ರೂ ಸಹ ಆದೇಶ ಹೊರಡಿಸಿ 20 ದಿನ ಕಳೆದರೂ ಸಹ ಅಧಿಕಾರಿಗಳು ಹಣ ವಸೂಲಿ ಮಾಡೋದಕ್ಕೆ ಮುಂದಾಗ್ತಲ್ಲ. ಇದರಲ್ಲಿ ಒಬ್ಬ ಅಧಿಕಾರಿ ಪ್ರಮುಖವಾಗಿ ಇಂಜಿನಿಯರ್ PRD ಇಂಜಿನಿಯರ್ ಎಂಎನ್ ಪಾಟೀಲ್ ಅಂತಕ್ಕಂಥ ಈಗಾಗಲೇ ಸೇವೆಯನ್ನು ನಿವೃತ್ತಿಯಾಗಿದ್ದಾರೆ. ಇವರ ಮೂಲ ಇಲಾಖೆ PWD ಇರ್ತಕ್ಕಂಥ ಅಧಿಕಾರಿಯ ನಿವೃತ್ತಿ ವೇತನದಿಂದ ಹಣವನ್ನು ಕಡಿತಗೊಳಿಸಿ ವಸೂಲಿ ಮಾಡ್ಬೇಕಂತ ಪ್ರತ್ಯೇಕವಾಗಿ ಆದೇಶ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಕಿರಿಯ ಇಂಜಿನಿಯರ್ ಕಾಶಿರಾಯ್ ಅಂತಕ್ಕಂಥವರು ಬಾಗಲಕೋಟೆ ಜಿಲ್ಲೆ ಹುನಗುಂದದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ವೇತನವನ್ನು ಕೂಡ ಕಡಿತ ಮಾಡಿ ವಸೂಲಿ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಅದರ ಜೊತೆಗೆ ಬಪ್ಪೂರು ಗ್ರಾಮ ಪಂಚಾಯತ್ ಹಿಂದಿನ ಕಾರ್ಯದರ್ಶಿ ಅಬ್ದುಲ್ ಗನಿ ಮತ್ತು ಅಬ್ಬಾಸ್ ಅಲಿ ಅವರ ವೇತನವನ್ನು ಕೂಡ ಕಡಿತಗೊಳಿಸಿ ಹಣವನ್ನು ವಸೂಲಿ ಮಾಡಬೇಕು, ಸಮಾನಾಂತರವಾಗಿ ಹಣವನ್ನು ವಸೂಲಿ ಮಾಡಬೇಕು ಅಂತಕ್ಕಂಥ ಆದೇಶ ಕೂಡ ಮಾಡಲಾಗಿದೆ. ಒಟ್ಟಾರೆ 4,9,00,000 ರೂಪಾಯಿ ಹಣವನ್ನ ಯಾವುದೇ ಕಾರಣಕ್ಕೂ ಈ ಆರೋಪಿತ ಅಧಿಕಾರಿಗಳನ್ನು ವಸೂಲಿ ಮಾಡಬೇಕಂತ ಸ್ಪಷ್ಟ ಆದೇಶ ಕೊಡಿಸಿದ್ರು ಸಹ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹಣ ವಸೂಲಿಗೆ ಮುಂದಾಗ್ತಿಲ್ಲ. ಸೊ ಹೀಗಾಗಿ ಸ್ಥಳೀಯರಿಗೆ ಸಾಕಷ್ಟು ಆಕ್ರೋಶ ಮೂಡಿಸ್ತಕ್ಕಂಥದ್ದು ಈಗ ಮತ್ತೆ ಬೇಸಿಗೆ ಬಂದಿದೆ. ಇದೇ ರೀತಿ ಬೇಸಿಗೆ ಸಂದರ್ಭದಲ್ಲಿ ಕೆರೆ ಕಟ್ಟೆಗಳು ಮತ್ತೆ ಕುಡಿಯುವ ನೀರಿನ ಕಾಮಗಾರಿ ಹೆಸರಲ್ಲಿ ಹಣ ಲೂಟಿ ಮಾಡ್ತಕ್ಕಂಥದ್ದು ರಾಯಚೂರು ಜಿಲ್ಲೆಯಾದಂತಹ ಪ್ರಮುಖ ದಂಧೆಯನ್ನಾಗಿ ಮಾಡ್ಕೊಂಡಿರುವಂತಹ ಕೆಲವು ಅಧಿಕಾರಿಗಳು ಅಂತಕ್ಕಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈಗಲಾದ್ರೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ನಳಿನ್ ಅತುಲ್ ಅವರು ಎಚ್ಚೆತ್ತುಕೊಂಡು ಈ ಆರೋಪಿತ ಅಧಿಕಾರಿಗಳನ್ನು ಹಣ ವಸೂಲಿ ಮಾಡೋದಕ್ಕೆ ಮುಂದಾಗ್ತಾರೋ ಇಲ್ಲವೋ ಅಂತಕ್ಕಂಥ ಕಾದು ನೋಡಬೇಕಾಗಿದೆ. ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ರಾಯಚೂರು ಜಿಲ್ಲಾ ಪಂಚಾಯತ್ ನಡೀತಾ ಇರ್ತಕ್ಕಂಥ ಅಂಧಾಧುಂದಿ ದರ್ಬಾರ್ ಅಧಿಕಾರಿಗಳ ದರ್ಬಾರ್ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾದಂತ ಅಗತ್ಯವಿದೆ ಅನ್ನೋದಲ್ಲಿಸ್ಕೊ ಎರಡು ಮಾತಿಲ್ಲ. ಸುಕನ್ಯಾ, ಧನ್ಯವಾದ ಸಿದ್ದು.